ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಆರೋಪದ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ಖಾನ್ ತಲೆದಂಡ ಬಹುತೇಕ ಖಚಿತ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯುಟಿ ಖಾದರ್ ರಿಜ್ವಾನ್ಗೆ ಹಾಗಾದ್ರೆ ಮಂತ್ರಿಗಿರಿಯ ಸ್ಥಾನ ಸಿಗುತ್ತಾ? ಅಲ್ಪ ಮತದಲ್ಲಿ ಗೆದ್ರು ಕ್ರಮ ಖಚಿತ ಅಂತ ಈಗ ಹೈಕಮಾಂಡ್ ಹೇಳಿದೆ. ತಕ್ಷಣವೇ ಬೇರೆ ಮುಸ್ಲಿಂ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ಫಿಕ್ಸ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಗರಿಗೆದರಿದೆ. ಬಹುದಿನಗಳಿಂದ ಕಾದಿದ್ದಂತಹ ಖಾದರ್ಗೆ ಹಾಗೆ ರಿಜ್ವಾನ್ಗೂ ಈಗ ಜಾಕ್ಪಾಟ್ ಇದೆ. ಮರಳಿ ಗೂಡು ಸೇರೋದಕ್ಕೆ ಜಮೀರ್ ಸರ್ಕಸ್ ನಡೆದಿತ್ತು. ಆದ್ರೆ ಜಮೀರ್ ಅಹಮದ್ ಕಡೆಯ ಪ್ರಯತ್ನ ಏನಿದೆ ಅದು ಕೂಡ ವಿಫಲವಾಯಿತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ವಾಪಸ್ ಜೆಡಿಎಸ್ಗೆ ಮರಳೋದಕ್ಕೆ ಜಮೀರ್ ಇನ್ನಿಲ್ಲದ ಪ್ರಯತ್ನವನ್ನ ನಡೆಸ್ತಾ ಇದ್ದಾರಾ? ಆದರೆ ಜೆಡಿಎಸ್ನಿಂದ ಇದುವರೆಗೂ ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಇಲ್ಲ. ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪು ಆಗುವಂತಹ ಭೀತಿ ಎದುರಾಗಿದ್ದು ಜೆಡಿಎಸ್ನತ್ತ ಒಲವು ತೋರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಮುಸ್ಲಿಮರಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಅಲ್ಲಿನವರು ಟಿಕೆಟ್ ಕೇಳಿದ್ರು ಕೊಟ್ಟಿಲ್ಲ ಅಂತ ಹೇಳಿ ದಾವಣಗೆರೆಯ ಲೋಕಲ್ನಲ್ಲಿ ಎದ್ದಿದ್ದು ಸತ್ಯ ಅನ್ನುವಂತಹ ವಿಚಾರದ ಕುರಿತು ಮಾತನಾಡಿದ್ದಾರೆ. ನಾನು ಒಬ್ಬ ಸೇವಕ, ಜನರ ಮಧ್ಯೆಯೇ ಇರ್ತೇನೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದು ಬೇರೆ ಕಾರಣಕ್ಕೆ, ನಸೀರ್ ರಾಜೀನಾಮೆ ಕೊಡಿ ಅಂದಿರೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಗೊತ್ತಿಲ್ಲ. ಏನಂದ್ರೆ ಸಿಎಂ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋದು ಕೇಳಿದ್ರು, ದಾವಣಗೆರೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತಗೊಂಡಿದ್ದಾರೆ. ಈಗಲ್ಲೇ ಸಿಎಂ ಮನೆಗೆ ಹೋಗ್ತಾ ಇದ್ದಾರೆ. ಸಿಎಂ ಕರ್ಕೊಂಡ್ರೆ ಸಿಎಂ ಕರ್ಕೊಂಡ್ರೆ ಈಗಲ್ಲೇ ಸಿಎಂ ಮನೆಗೆ ಹೋಗ್ತಾ ಇದ್ದಾರೆ. ಈಗ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಬಹಳ ಒಗ್ಗಟ್ಟಿದೆ. ಯಾಕೆ ಈ ವಿಚಾರದಲ್ಲಿ ಇಷ್ಟು ಎಲ್ಲ ಒಗ್ಗಟ್ಟಾಗ್ತಿದೆ? ನಮ್ಮ ಸಮುದಾಯದವರೇ ಎಗೇನೆಸ್ಟ್ ಮಾಡಿದ್ರು ಅಂತೇಳಿ ಎಲ್ಲ ಬಂದು ಪ್ರೆಸ್ ಯಾರನ್ನ ಎಸಿ ಮುಸಲ್ಮಾನ್ ಅಸಮಾಧಾನ ನಿಜ. ಕಾರಣ ಅಂದ್ರೆ ಲೋಕಲ್ ಅಲ್ಲಿ ಮತದಾರರು ಲೋಕಲ್ ಅಲ್ಲಿ ದಾವಣಗೆರೆ